ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 141 ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಕೇಳ್ತೇನೆ. ಸಚಿವರು. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನಾನು ದೈಹಿಕ ಶಿಕ್ಷಕರ ಕುರಿತಂತೆ ಮಾನ್ಯ ಮಂತ್ರಿಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಇಲ್ಲಿ ದಿನಾಂಕ 19/2/2026 ಉದಯವಾಣಿ ಪತ್ರಿಕೆಯಲ್ಲಿ ಶಾಲೆಗಳಲ್ಲಿ ಈಗ ದೈಹಿಕ ಶಿಕ್ಷಣಕ್ಕೆ ಕೊಕ್ಕ ದೈಹಿಕ ಶಿಕ್ಷಣಕ್ಕೆ ಮೀಸಲಾದ ಅವಧಿಯಲ್ಲಿ ಮೌಲ್ಯ ಶಿಕ್ಷಣವನ್ನು ಬೋಧಿಸಲು ಸರ್ಕಾರ ತಯಾರಿ ನಡೆಸಿದೆ ಅನ್ನೋ ಒಂದು ವರದಿ. ಅದೇ ವರದಿನಲ್ಲಿ ರಾಜ್ಯದಲ್ಲಿ ಸದ್ಯ ವಿಧಾನ ಪರಿಷತ್ ಸಭಾಪತಿಯಾಗಿರುವ ಬಸವರಾಜ ಹೊರಟ್ಟಿ ಶಿಕ್ಷಣ ಸಚಿವರಾಗಿದ್ದಾಗ 2007ರಲ್ಲಿ ದೈಹಿಕ ಶಿಕ್ಷಣವನ್ನು 7ನೇ ವಿಷಯವಾಗಿ 6ರಿಂದ 9ನೇ ತರಗತಿವರೆಗೆ ಪಠ್ಯದಲ್ಲಿ ಬೋಧಿಸುವಂತೆ ಪರಿಚಯಿಸಲಾಗಿತ್ತು. ಆದರೆ ಈ ಸರ್ಕಾರ ಈಗ ಕ್ರಮ ಕೈಗೊಂಡಿರೋದು ಆ ದೈಹಿಕ ಶಿಕ್ಷಣದ ಅವಧಿ ಏನಿದೆ ಪೀರಿಯಡ್, ವಾರಕ್ಕೆ 4 ಪೀರಿಯಡ್ ಅಂತ ಇತ್ತು, ಅದನ್ನು ಕಡಿಮೆ ಮಾಡಿ ಅದೇ ಅವಧಿನಲ್ಲೇ ಮೌಲ್ಯ ಶಿಕ್ಷಣವನ್ನು ಬೋಧಿಸೋದು ಅಂಥೇಳಿ ಒಂದು ವಿಷಯ. ಹಾಗೆಯೇ ರಾಜ್ಯದಲ್ಲಿ ಒಟ್ಟು 42,000 ಪ್ರಾಥಮಿಕ ಶಾಲೆಗಳಿದ್ದು ಅದರಲ್ಲಿ ಕೇವಲ 6,700 ಶಾಲೆಗಳಿಗೆ ದೈಹಿಕ ಶಿಕ್ಷಕರ ಹುದ್ದೆ ಮಂಜೂರಿದೆ. ಅದರಲ್ಲಿ 3,410 ಶಾಲೆಗಳಲ್ಲಿ ಮಾತ್ರ ಶಿಕ್ಷಕರಿದ್ದಾರೆ. 3,361 ಶಾಲೆಗಳಲ್ಲಿ ಹುದ್ದೆ ಖಾಲಿ ಇದೆ. ಹಾಗೆ ಪ್ರೌಢಶಾಲೆಗಳಲ್ಲಿ 5,223ರಲ್ಲಿ 1,841 ಹುದ್ದೆ ಖಾಲಿ ಇದೆ. ಹಾಗಾಗಿ ಸರ್ಕಾರದ ಉದ್ದೇಶ ಏನಾಗಿದೆ? ದೈಹಿಕ ಶಿಕ್ಷಣದ ಅಗತ್ಯ ಇಲ್ಲ ಅಂತ ಏನಾದರೂ ಸರ್ಕಾರ ಭಾವಿಸಿದೆಯಾ? ನಮಗೆ ನಿಮಗೆಲ್ಲ ಗೊತ್ತಿರೋ ರೀತಿ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಯಾವ ಶರೀರ ಸದೃಢವಾಗಿರುತ್ತೋ ಆ ಶರೀರದಲ್ಲಿ ಮನಸ್ಸು ಕೂಡ ಸದೃಢವಾಗಿರುತ್ತೆ ಅಂತ ನಮ್ಮ ಹೊರಟ್ಟಿ ಸಾಹೇಬರು ನೋಡಿದ್ರೆ ಗೊತ್ತಾಗುತ್ತೆ ಅದು. ಹಾಗಾಗಿ ದಯಮಾಡಿ 42,000 ಶಾಲೆಗಳಲ್ಲಿ 42,000 ಶಾಲೆಗಳು ಕೂಡ ನಾವು ದೈಹಿಕ ಶಿಕ್ಷಕರನ್ನು ನೇಮಿಸಬೇಕಾಗತ್ತೆ. ಹಾಗೆ ಹುದ್ದೆ ತುಂಬ ಆಲೋಚನೆ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ನಾವು ಅದನ್ನ ಈಗ ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇರೆ ಶಾಲೆಗಳಿಗೆ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಾವು ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿ ಮುಂದಿನ ಉಪಪ್ರಶ್ನೆಯನ್ನು ಕೇಳ್ತೇನೆ. ಮಾನ್ಯ ಸಭಾಪತಿಗಳೇ, ಒಂದು ಅವರು ವಿಚಾರನ ಏನು ಕೇಳಿದ್ದಾರೆ ಅದು ಮೋಸ್ಟ್ಲಿ ಈ ಬುಕ್ಕನ್ನು ನಾವು ಕಮ್ಮಿ ಮಾಡಿದ್ದೀವಿ ಅಂತಕ್ಕಂಥದ್ದು ಭಾಷಣೆಯನ್ನು, ಅಂದರೆ ಬುಕ್ಕನ್ನು ತೆಗೆದು ಬಿಟ್ಟಿದ್ದೀವಿ ಅಂತ. ಬುಕ್ಕನ್ನು ತೆಗೆಯೋದಕ್ಕೆ ಹೋಗೋದಿಲ್ಲ. ಇದೇ ಸದನದಲ್ಲಿ ನಾವು ಮಾರಲ್ ಸೈನ್ಸ್ ನೀತಿ ಇದನ್ನು ತಮ್ಮ ಒಂದು ಅಲ್ಲಲ್ಲ, ನೀವು ಮಾರಲ್ ಎಜುಕೇಷನ್ ಇಲ್ಲಿಗೆ ತೊಗೊಂಡ್ಬರ್ತೀವಿ. ಅಲ್ಲ ಹೇಳ್ತೀನಿ ಫಿಸಿಕಲ್ ಎಜುಕೇಷನ್ ಪೀರಿಯಡ್ ಇರ್ತಾವೆ, ಮಾರಲ್ ಎಜುಕೇಷನ್ ಬೇರೆ ಪೀರಿಯಡ್ ಹಾಕಿ. ಅಲ್ಲ ನೀವು ಕಮ್ಮಿ ಮಾಡಿಲ್ಲ ಕರೆಕ್ಟ್ ಇಲ್ಲ, ಕಮ್ಮಿ ಮಾಡಿಲ್ಲ. ಅಲ್ಲ, ಅದಕ್ಕೆ ನನಗೆ ಗೊತ್ತಿದೆ ಸಭಾಪತಿಗಳೇ, ಏನು ನೀತಿ ವಿಜ್ಞಾನ ಅಂಥೇಳಿ ನಾವು ಬುಕ್ಕನ್ನು ಮಾಡ್ತಾ ಇದ್ದೀವಲ್ಲ, ಅದರೊಳಗೆ ಹೇಳ್ತೀನಿ ಮಾನ್ಯ ಸಭಾಪತಿಗಳೇ, ಬುಕ್ ಇದೆ, ಬುಕ್ಕನ್ನು ನಾವು ತೆಗೆದಿಲ್ಲ. ಪ್ಲಸ್ ಅವ್ರು ಹೇಳಿರೋದು 4 ತಾಸು ಏನು ವಾರದಲ್ಲಿ ಕಮ್ಮಿ ಮಾಡಿದ್ದಾರೆ ಅಂಥೇಳಿ ಏನು ಹೇಳಿದಿರ, ಕಮ್ಮಿ ಮಾಡಿಲ್ಲ, 4 ತಾಸೇ ನಾವು ಕೊಡ್ತಾ ಇದ್ದೀವಿ. ಮಾರಲ್ ಸೈನ್ಸಿಗೆ ಎಷ್ಟು ತಾಸು ಮಾಡಬೇಕಂದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 40 ತಾಸನ್ನ ಮಾರಲ್ ಸೈನ್ಸು ಕೂಡ ಕೊಡಬೇಕಂತ ಅದರೊಳಗೆ ಉತ್ತರ ಕೊಟ್ಟಿದ್ದೀನಿ. ಏನಂತ ಹೇಳಿದರೆ, ಮಾರಲ್ ಸೈನ್ಸ್ ಹೊಸದಾಗಿ ಬರೋದ್ರಿಂದ ಮಾರಲ್ ಸೈನ್ಸಿಗೆ ಎಷ್ಟು ನಿಗದಿಪಡಿಸಬೇಕು ಅಂತ ಇಲಾಖೆಯವರಿಂದನೂ ಕೂಡ ನಾನು ಮಾಹಿತಿಯನ್ನು ತೊಗೊಂಡಿದ್ದೀನಿ. ಬಟ್ ಈ 4 ತಾಸು ಏನು ಫಿಸಿಕಲ್ ಎಜುಕೇಷನಿಗಿದೆ ಅದು ಇರ್ತದೆ ಮಾನ್ಯ ಅಧ್ಯಕ್ಷರೇ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ, ಅದು ಕಂಪಲ್ಸರಿ ಇದ್ದೇ ಇರ್ತದೆ. ಆಮೇಲೆ ರಿಕ್ರೂಟ್ಮೆಂಟ್ದು ದಯವಿಟ್ಟು ತಮಗೂ ರಿಕ್ರೂಟ್ಮೆಂಟ್ದು ನಾನು ಹೇಳ್ತಾ ಇದ್ದೀನಿ, ಅದನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನು ರಿಕ್ರೂಟ್ಮೆಂಟ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಹುದ್ದೆನೂ ಕೂಡ ನಮಗೇನು ತೊಂದರೆ ಆಗಿದೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆದ ತಕ್ಷಣ ದೈಹಿಕ ಶಿಕ್ಷಕರಿಗೂ ಕೂಡ ನಮಗೆಷ್ಟು ಕೊಟ್ಟಿದ್ದಾರೆ, ಈಗ 15,000 ನನಗೆ ಕೊಟ್ಟಿದ್ದಾರೆ. 15,000ದಲ್ಲಿ ಅತಿ ಹೆಚ್ಚಾಗಿ ನಾವು ದೈಹಿಕ ಶಿಕ್ಷಕರನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮಾನ್ಯ ಸರ್.
ಮಾತಾಡ್ಲಿ ಅವರು, ವರದಿಯಾಗಿದೆ ಪ್ರಶ್ನೆಗೆ ಮಾತಾಡ್ಲಿ. ಈಗ ದೈಹಿಕ ಶಿಕ್ಷಣಕ್ಕೆ ಕೇಳಿ. ಒಪ್ಪಂತ. ಪತ್ರಿಕೆನಲ್ಲಿ ವರದಿಯಾಗಿದೆ, ಉದಯವಾಣಿ ಪತ್ರಿಕೆನಲ್ಲಿ ಸರ್ಕಾರದ ಉದ್ದೇಶ ಇದ್ದಿದೆ ಅಂತೇಳಿ. ಹಾಗಾದ್ರೆ ಪತ್ರಿಕೆಯವರು ಮಾಹಿತಿ ಆಧಾರ ಇಲ್ಲದೆ ಇದನ್ನು ವರದಿ ಮಾಡಿದಾರ? ಮೋಸ್ಟ್ಲಿ ಮಾಡಿರ್ಬೇಕು ಅನ್ನೋದು ಕರೆಕ್ಟಾಗಿ ನಾನೇ ಹೇಳ್ತಾ ಇದ್ದೀನಲ್ಲ, 4 ತಾಸು ನಾವು ಮಾಡ್ತಾ ಇದ್ದೀವಿ ಅಂತ. ಅಲ್ಲ ಕೊಡ್ಲಿ ರೀ, ಅವರು ಕೇಳಿದವರು ಕೊಡ್ಲಿ, ಲೆಟರ್ ಕೊಡ್ಲಿ, ಮಾಡ್ತೀನಿ. ಅಲ್ಲ, ಈಗ ನನ್ನ ಸಲಹೆ ಏನಂದರೆ, ಮಾನ್ಯ ಸಭಾಪತಿಗಳೇ, 4 ಪೀರಿಯಡ್ ಏನಿದೆ ಅದನ್ನು 5 ಪೀರಿಯಡ್ ಮಾಡಬೇಕು. ಏಕೆಂದರೆ ಈಗ ದೈಹಿಕ ಶಿಕ್ಷಣದ ಜೊತೆ ಯೋಗ ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ 4 ಪೀರಿಯಡ್ ಇರೋದನ್ನ 5 ಪೀರಿಯಡ್ ಮಾಡಬೇಕಾಗತ್ತೆ ತಾವು. ಅದರ ಜೊತೆಯಲ್ಲಿ ಈಗ ಶನಿವಾರ ದಿವಸ ಅರ್ಧ ದಿನ ಮಾಡ್ತಾ ಇದ್ದೀರಿ. ಜೊತೆಗೆ ಮೊದಲು ಮಾಸ್ ಪಿ ಟಿ ಅಂತ ಇತ್ತು. ನನಗಿರೋ ಮಾಹಿತಿ ಪ್ರಕಾರ ಈಗ ಮಾಸ್ ಪಿ ಟಿ ಇಲ್ಲ, ಶಾಲೆಗಳಲ್ಲಿ ಮಾಸ್ ಪಿ ಟಿ ಇಲ್ಲ ಅಂತ. ತಾವು ಅದರ ಬಗ್ಗೆ ಕೂಡ ಬೆಳಕು ಚೆಲ್ಲಬೇಕು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಪ್ರತಿ ಶನಿವಾರ ಬಿಳಿ ಸಮವಸ್ತ್ರ ಧರಿಸಿ ನಾವು ಶಾಲೆಗೆ ಹೋಗ್ತಾ ಇದ್ವಿ. ದಿನಕ್ಕೆ 1 ಗಂಟೆ 1.5 ಗಂಟೆ ಅವತ್ತು ಶನಿವಾರ ದಿವಸ ಪಾಠಕ್ಕಿಂತ ಹೆಚ್ಚಾಗಿ ಆ ಮಾಸ್ ಪಿ ಟಿನಲ್ಲಿ ನಾವೆಲ್ಲ ತೊಡಗಿಸ್ಕೋತಾ ಇದ್ವಿ. ಈಗ ಮಾಸ್ ಪಿ ಟಿ ಇಲ್ಲ ಅಂತ ನನ್ನ ಮಾಹಿತಿ ಇದೆ. ಯಾವ ಶಾಲೆಗಳಲ್ಲಿ ಕೂಡ ಮಾಸ್ ಪಿ ಟಿ ಇಲ್ಲ ಈಗ. ಮಾನ್ಯ ಸಭಾಪತಿಗಳೇ, ಬರೆದು ಕೊಡಿ, ನಾನು ಬರೆದು ಕೊಡಿ. ಮಾನ್ಯ ಸಭಾಪತಿಗಳೇ, ಈಗ 5 ತಾಸು ಮಾಡಬೇಕಂತದ್ದು ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ, ಬೇರೆಯವ್ರ ಸದಸ್ಯರ ಕಡೆ. ಯಾಕೆಂದರೆ ಕಲಿಕೆ ಎಲ್ಲ ಒಂದು ನಿಮಿಷ ರೀ, ಯಾಕೆ ಮಾತಾಡ್ತಾರೆ? ಎಲ್ಲರ ವೈದ್ಯಾತನ ವರದಿಯನ್ನು ಒಪ್ಕೊಂಡು ಸರ್ಕಾರ ನಾನು ಮಿನಿಸ್ಟಿದ್ದಾಗ 9 ಕೋಟಿ ಹಣವನ್ನು ಬಿಡುಗಡೆ ಮಾಡಿತ್ತು. ಅದಕ್ಕೆ ಯಾವ ಟಚ್ ಮಾಡಿ ಬರೆದು ಕೊಡಿ, ನಾವು ಬರೆದು ಕೊಡಿ, ನಾವು ಮಾಡ್ತೀನಿ. ಆಯ್ತು ರಮೇಶ್ ಬಾಬು.